ಮಂಡ್ಯ ಜಿಲ್ಲೆ ನಾಗಮಂಗಲ ತಾಲೂಕು ಶ್ರೀ ಕ್ಷೇತ್ರ ಶ್ರೀ ಆದಿಚುಂಚನಗಿರಿಯಲ್ಲಿ ನಡೆಯುತ್ತಿರುವ ರಾಜ್ಯ ಮಟ್ಟದ ಮಕ್ಕಳ ಕನ್ನಡ ಸಾಹಿತ್ಯ ಪರಿಷತ್ ಸಮ್ಮೇಳನಕ್ಕೆ ಪಾಂಡವಪುರ ಕುಮಾರಿ ಅಪೇಕ್ಷಾ ಕೆಎಂ ಸಮ್ಮೇಳನದ ಸರ್ವಾಧ್ಯಕ್ಷರಾಗಿ ಆಯ್ಕೆಯಾಗಿರುವ ಹಿನ್ನೆಲೆಯಲ್ಲಿ ಪಾಂಡವಪುರ ತಾಲೂಕು ಮಕ್ಕಳ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಹಾರೋಳ್ಳಿ ಧನ್ಯಕುಮಾರ್ ಅಪೇಕ್ಷಾ ಅವರ ನಿವಾಸಕ್ಕೆ ತೆರಳಿ ಅಭಿನಂದಿಸಿ ಗೌರವಿಸಿದರು. ಈ ಸಂದರ್ಭದಲ್ಲಿ ಸಾಹಿತಿ ಚಂದ್ರಶೇಖರಯ್ಯ, ವೀರಶೈವ ಮುಖಂಡ ಬೆಳ್ಳಾಳೆ ಮಲ್ಲೇಶ್, ದಂತವೈದ್ಯ ಡಾಕ್ಟರ್ ಕೆಎಸ್ ಅಭಿನಯ್, ಪತ್ರಕರ್ತರಾದ ಎನ್ ಕೃಷ್ಣೇಗೌಡ, ಅಪೇಕ್ಷಾ ಅವರ ತಂದೆ ತಾಯಿ ಇದ್ದರು. ಆದಿಚುಂಚನಗಿರಿನಲ್ಲಿ ನಾಳೆ ನಡೀತಾ ಇರ್ತಕ್ಕಂಥ ರಾಜ್ಯ ಮಟ್ಟದ ಮಕ್ಕಳ ಸಾಹಿತ್ಯ ಸಮ್ಮೇಳನಕ್ಕೆ ಸರ್ವಾಧ್ಯಕ್ಷೆಯಾಗಿ ನಮ್ಮ ಪಾಂಡವಪುರ ತಾಲೂಕಿನ BGS ಶಾಲೆಯ ವಿದ್ಯಾರ್ಥಿನಿಯಾಗಿರ್ತಕ್ಕಂಥ ಅಪೇಕ್ಷಾರವರು ಆಯ್ಕೆಯಾಗಿರ್ತಕ್ಕಂಥದ್ದು ಬಹಳ ಸಂತೋಷವನ್ನ ತಂದಿದೆ. ಅವ್ರನ್ನ ಅಧಿಕೃತವಾಗಿ ಸಮ್ಮೇಳನಕ್ಕೆ ಆಹ್ವಾನ ಮಾಡಲಿಕ್ಕೆ ನಾವು ಇವತ್ತು ಅವರ ಮನೆಗೆ ಬಂದಿದ್ದೀವಿ. ಬಹಳ ಸಂತೋಷದ ವಿಚಾರ. ಈಗಾಗಲೇ ಅವಳು ಸಾಹಿತ್ಯ ಕ್ಷೇತ್ರದಲ್ಲಿ ಕೆಲವು ಪುಸ್ತಕಗಳನ್ನ ಬರೆದು ಬಿಡುಗಡೆ ಮಾಡಿದ್ದಾಳೆ, ಮತ್ತೆ ಕವಿಗೋಷ್ಠಿನಲ್ಲಿ ಭಾಗವಹಿಸ್ತಾ ಇದ್ದಾಳೆ, ಸಾಕಷ್ಟು ಸಾಹಿತ್ಯ ಕಾರ್ಯಕ್ರಮದಲ್ಲಿ ಸಕ್ರಿಯವಾಗಿ ತೊಡಗಿಸ್ಕೊಂಡಿದ್ದಾಳೆ, ಬಹಳ ಬುದ್ಧಿವಂತೆಯೂ ಕೂಡ ಇದ್ದಾಳೆ. ಹಾಗಾಗಿ ಸಮ್ಮೇಳನಕ್ಕೆ ಅವಳು ಸರ್ವಾಧ್ಯಕ್ಷೆಯಾಗಿ ಆಯ್ಕೆಯಾಗಿರ್ತಕ್ಕಂಥದ್ದು ನಮ್ಮ ಮಂಡ್ಯ ಜಿಲ್ಲೆಗೆ ಅತ್ಯಂತ ಮೆರುಗನ್ನ ತಂದುಕೊಟ್ಟಿದೆ. ಯಾಕೆಂದ್ರೆ ಆದಿಚುಂಚನಗಿರಿಯಲ್ಲಿ ನಡೀತಕ್ಕಂಥ ಸಮ್ಮೇಳನ ಬಹಳ ಪ್ರಸಿದ್ಧಿಯನ್ನ ಪಡೆದಿರ್ತಕ್ಕಂಥದ್ದು. ಕಳೆದ ಹಲವಾರು ವರ್ಷಗಳಿಂದ ನಡೀತಾ ಇರ್ತಕ್ಕಂಥ ಸಮ್ಮೇಳನ ಅದು ಬಹಳ ಸಂತೋಷ ಆಗ್ತದೆ. ಇಂಥ ಸಂದರ್ಭದಲ್ಲಿ ಅಪೇಕ್ಷಾರವರಿಗೆ ಶುಭವನ್ನ ಕೋರ್ತಾ ಇದ್ದೀವಿ. ಧನ್ಯವಾದಗಳು ಅಪೇಕ್ಷಾ. 20ನೇ ರಾಜ್ಯ ಮಟ್ಟದ ಮಕ್ಕಳ ಸಾಹಿತ್ಯ ಸಮ್ಮೇಳನಕ್ಕೆ ನಾನು ಸರ್ವಾಧ್ಯಕ್ಷೆಯಾಗಿರೋದು ಒಂದು ಸಂತಸದ ಸುದ್ದಿ ಅಂತಲೇ ಹೇಳ್ಬೋದು. ಅಂಥ ಒಂದು ದೊಡ್ಡ ವೇದಿಕೆಯಲ್ಲಿ ಸ್ವಾಮೀಜಿಯವರ ಜೊತೆ ವೇದಿಕೆ ಹಂಚಿಕೊಳ್ಳೋದ್ರ ಜೊತೆಗೆ ಒಂದು ಅಧ್ಯಕ್ಷನ ಸ್ಥಾನವನ್ನು ಕಲ್ಪಿಸಿಕೊಟ್ಟಂಥ ಎಲ್ಲರಿಗೂ ಸಹ ನಾನು ಹೃತ್ಪೂರ್ವಕ ಧನ್ಯವಾದಗಳನ್ನ ತಿಳಿಸ್ತೇನೆ.